ಕಬ್ಬಿಗೆ ಈ ರೀತಿಯಾಗಿ ಹ್ಯೂಮಿಕ್ ಬಳಸ್ಕೊಂಡು ಬೀಜೋಪಚಾರ ಮಾಡುವುದರಿಂದ ಕಬ್ಬು ಜಲ್ದಿ ನಾಟಿಗೆ ಆಗ್ತದೆ. ಜೊತೆಗೆ ಯಾವುದೇ ರೋಗಗಳು ಬರದಂತೆ ತಡಿಬಹುದು, ಇಳುವರಿನೂ ಜಾಸ್ತಿ ಮಾಡ್ಕೊಳ್ಬೋದು. ಹಾಗಾಗಿ ತಪ್ಪದೆ ಈ ರೀತಿ ಹ್ಯೂಮಿಕ್ ಹಾಕಿದ ನೀರೊಳಗೆ ಕಬ್ಬಿನ ಗಣಕಿಗಳನ್ನ ಅದ್ದಿ ಹಚ್ಚೋದ್ರಿಂದ ಯಾವುದೇ ರೋಗಗಳು ಬರದಂತೆ ತಡೆದು ಇಳುವರಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಲಾಭ ಆಗುತ್ತೆ ರೈತರಿಗೆ. ನೀವು ಹಾಗೆ ಏನೂ ಹಾಕದೆ ಹಾಗೆ ನಾಟಿ ಮಾಡೋದ್ರಿಂದ 1 ತಿಂಗಳು ಬೇಕಾಗುತ್ತೆ ಕಬ್ಬು ನಾಟಿ ಆಗೋದಕ್ಕೆ. ಅದೇ ನೀವು ಬೀಜೋಪಚಾರ ಮಾಡೋದ್ರಿಂದ 17-18 ದಿವಸಕ್ಕೆ ನಾಟಿಗೆ ಬರುತ್ತೆ. ಅಂದ್ರೆ ಫಾಸ್ಟ್ ಗ್ರೋತಿಂಗ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ರೈತರು ಕಬ್ಬಿಗೆ ಬೀಜೋಪಚಾರ ಮಾಡಿ. ಥ್ಯಾಂಕ್ ಯು.